ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ರೇಷನ್ ಅಕ್ಕಿಯಲ್ಲಿ ಸಾಫ್ಟಾದಂಥ ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಗ್ಲಾಸು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಇದನ್ನು ಒಂದು 4-5 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ಕಲ್ಲಾಗುತ್ತೆ. ಕೆಲವೊಬ್ಬರು ಮಾಡಿದ ತಕ್ಷಣ, ನಾನು ಕೆಲವೊಂದು ಸಲ ಮಾಡಿದ್ದೀನಿ, ಒಂದೊಂದು ಸಲ ಆ ಥರ ಆಗುತ್ತೆ. ಆದರೆ ಮೆಜರ್ಮೆಂಟ್ ಕರೆಕ್ಟ್ ಹಾಕಿ ಮಾಡಿದ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ತೊಳೆದು ನಾನಿಲ್ಲಿ ಇದನ್ನು ನೆನೆಸಿಟ್ಕೊತೀನಿ. ಇವಾಗ ನಾನು ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ, 4 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಹಾಗೆ 1/4 ಕಪ್ಪಷ್ಟು ಅವಲಕ್ಕಿ, ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಸಬ್ಬಕ್ಕಿ ತಗೊಂಡಿದ್ದೀನಿ. ಇವಾಗ ಇದನ್ನು ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಸಿಕೊಳ್ಳೋಣ. ಒಂದು 6-7 ಅವರ್ ಇದು ನೆನೆಬೇಕು. ಬೇಗ 3-4 ಅವರ್ಗೆ ರುಬ್ಬಿದ್ರೆ ಸ್ವಲ್ಪ ಇಡ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಇದು 6-7 ಅವರ್ ನೆಂದ್ರೇ ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ನಾನು ಇದನ್ನು ನೆನೆಸಿ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಅಕ್ಕಿ ನಾನು 7 ಅವರ್ ನೆನೆಸಿದ್ದೀನಿ. ಇಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈಗ ಇದನ್ನು ರುಬ್ಕೊಳ್ಳೋಣ. ನಾನು ಕೆಲವೊಬ್ಬರು ಒಟ್ಟಿಗೆ ಹಾಕಿ ರುಬ್ಕೋತಾರೆ. ನಾನು ಆ ಥರ ರುಬ್ಕೊಳ್ಳಲ್ಲ. ನಾನು ಬೇರೆ ಬೇರೆ ನೆನೆಸ್ಕೊಂಡು ಬೇರೆ ಬೇರೆನೇ ರುಬ್ಬೋದು. ನಾನು ಒಂದು ಪಾತ್ರೆಗೆ ಫಸ್ಟೇ ಉಪ್ಪು ಹಾಕಿ ಇಟ್ಟಿರ್ತೀನಿ, ಮತ್ತು ನಾನು ಸೋಡಾ ಏನೂ ಯೂಸ್ ಮಾಡಲ್ಲ. ಇವಾಗ ನಾನು ಮೊದಲಿಗೆ ಅಕ್ಕಿನ ರುಬ್ಕೋತೀನಿ. ಸೋಡಾ ಎಲ್ಲ ಹಾಕಿದ್ರೆ ಸ್ವಲ್ಪ ಎದೆ ಉರಿ ಎಲ್ಲ ಬರುತ್ತೆ, ಹಾಗಾಗಿ ನಾನು ಸೋಡಾ ಏನೂ ಯೂಸ್ ಮಾಡಲ್ಲ. ನೋಡಿ, ಜಾಸ್ತಿ ನುಣ್ಣಗೆ ರುಬ್ಬಾರ್ದು. ದೋಸೆಗೆ ರುಬ್ತೀವಲ್ಲ ಹಾಗೆ ಸ್ವಲ್ಪ ಚಿರೋಟಿ ರವೆ ಇರುತ್ತಲ್ಲ, ಅದಕ್ಕೆ ಅಕ್ಕಿನ ರುಬ್ಕೋಬೇಕು. ನೋಡಿ, ಈಗ ನಾನಿಲ್ಲಿ ಉದ್ದಿನಬೇಳೆನ ರುಬ್ತಿದ್ದೀನಿ. ಉದ್ದಿನಬೇಳೆನ ಫುಲ್ಲು ಸಾಫ್ಟಾಗಿ ನುಣ್ಣಕ್ಕೆ ರುಬ್ಕೋಬೇಕು. ಅಕ್ಕಿನ ಮಾತ್ರ ಚಿರೋಟಿ ರವೆ ಅದಕ್ಕೆ ರುಬ್ಕೋಬೇಕು. ಈಗ ನೋಡಿ, ರುಬ್ಬಿದ್ದೀನಿ. ಇವಾಗ ನಾನೆಲ್ಲ ರುಬ್ಬಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಒಂದು ಕಡೆಯಿಂದ ಎಲ್ಲ ರುಬ್ಕೊಂಡು ಆದಮೇಲೆ ನಾನು ನಿಮಗೆ ಹೇಗೆ ಅಂತ ತೋರಿಸ್ತೀನಿ ಒಂದು ಸಲ ನಿಮಗೆ. ನೋಡಿ, ಈಗ ರುಬ್ಬಿದಾಗಿದೆ. ಈಗ ಇನ್ನು ಇರೋದನ್ನು ರುಬ್ಕೋತೀನಿ. ನೋಡಿ, ಇವಾಗ ಎಲ್ಲ ರುಬ್ಬಿದಾಗಿದೆ. ಈಗ ಚೆನ್ನಾಗಿ ಕೈಯಲ್ಲಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ತೀವೋ ಅದ್ರ ಮೇಲೆ ಇಟ್ಟು ಒದ್ಗೋಕ್ಕೆ ಇದಾಗುತ್ತೆ. ಚೆನ್ನಾಗಿ ಹಿಟ್ಟನ್ನ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಹಾಕಿ. ಸುಮ್ಮನೆ ಸ್ಪೂನಲ್ಲಿ ಕಲಸೋದು, ಸೌಟಲ್ಲಿ ಕಲಸೋದ್ರದ್ದು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಚೆನ್ನಾಗಿ ನೋಡಿ, ಈ ಥರ ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ಇದನ್ನು 7-8 ಅವರು ನೆನೆಯೋಕ್ಕೆ ಬಿಡಬೇಕು ಹಿಟ್ಟು. ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಹಿಟ್ಟು ಫುಲ್ಲು ಉಕ್ತಾಯಿತ್ತು, ಹಾಗಾಗಿ ಬೇರೆ ಪಾತ್ರೆಗೆ ಹಾಕಿ ಇಟ್ಟಿದ್ದೆ ನೈಟು. ಮತ್ತು ನೋಡಿ, ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ ಕಾಣಿಸ್ತಿದೆ ಅಂದ್ಕೊತೀನಿ. ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ. ಆದರೆ ನಾನು ಸೋಡಾ ಏನು ಯೂಸ್ ಮಾಡಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ, ರೇಷನ್ ಅಕ್ಕಿಲಿ ಮಾಡಿದ್ರೆ ಕಲ್ಲಾಗುತ್ತೆ ಹಾಗೆ ಹಿಂಗೆ ಅಂತಾರೆ. ಮತ್ತು ಇಡ್ಲಿ ಅಕ್ಕಿನೇ ಬರುತ್ತೆ, ಅದರಲ್ಲಿ ಕೆಲವೊಬ್ಬರು ಮಾಡ್ತಾರೆ. ಸೊ ನಾನು ಅದ್ಯಾವುದು ಯೂಸ್ ಮಾಡಲ್ಲ, ಬರೀ ರೇಷನ್ ಅಕ್ಕಿಲೇ ಇಡ್ಲಿನ ಮಾಡೋದು. ನೋಡಿ, ಇವಾಗ ನಿಮಗೆ ಬೇಯಿಸಿ ತೋರಿಸ್ತೀನಿ ಹೇಗೆ ಇದೆ ಅಂತ. ಈಗ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ
ಸವರ್ಕೋತೀನಿ, ಇಲ್ಲಾಂದರೆ ಇಡ್ಲಿ ಅಲ್ಲೇ ಅಂಟ್ಕೊಬಿಡುತ್ತೆ. ಹಾಗಾಗಿ ನಾನು ಎಣ್ಣೆನ ಸವರಿ ಸ್ವಲ್ಪ ಅದ್ರ ಮೇಲೆ ನೀರನ್ನ ಚುಮುಕ್ಸ್ಕೊತೀನಿ. ಸ್ವಲ್ಪ ನೀರನ್ನು ಹಾಕ್ಕೋಬೇಕು, ಎಣ್ಣೆನೂ ಹಾಕ್ಕೋಬೇಕು, ಇಲ್ಲಾಂದರೆ ಇಡ್ಲಿ ಅಲ್ಲೇ ತೆಗಿಯುವಾಗ ಅಲ್ಲೇ ಕಚ್ಕೊಬಿಡುತ್ತೆ. ಹಾಗಾಗಿ ಈಗ ನೋಡಿ ನಾನು ಇಡ್ಲಿನ ಹಾಕಿ ತೋರಿಸ್ತೀನಿ ನಿಮಗೆ. ನಾನು ಹಾಕ್ಕೊಂಡು ನಾನು ಯಾವಾಗಲೂ ಹೀಗೆ ಮಾಡೋದು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೋಡಿ ಈ ಥರ ಹಾಕಿ ಇವಾಗ ನೋಡಿ ಎಲ್ಲ ಆಗಿದೆ. ಇವಾಗ ಬೇಯೋಕ್ಕೆ ಇಟ್ಕೊಳ್ಳೋಣ. ಇಡ್ಲಿ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇವಾಗ ಬೇಯೋಕ್ಕೆ ನೋಡಿ ಇಟ್ಟು 10 ನಿಮಿಷ ಸಾಕು. ಟೈಮಿಂಗ್ಸ್ ಇಟ್ಕೊಂಡು ನಾನು ಬೇಯಿಸೋದು 10 ನಿಮಿಷ ಸಾಕು. ಜಾಸ್ತಿ ಹೊತ್ತು ಬೇಯಿಸಿದ್ರು ಸ್ವಲ್ಪ ಕಲ್ ಥರ ಆಗುತ್ತೆ. ಹಾಗಾಗಿ ನಾನು 10 ನಿಮಿಷ ಇಡ್ಲಿನ ಬೇಯಿಸ್ಕೊತೀನಿ. ಈಗ ಮುಚ್ಚಿ 10 ನಿಮಿಷ ಬೇಯಿಸೋಣ. ನೋಡಿ ಇವಾಗ ಇಡ್ಲಿ ಬೆಂದಿದೆ. ಸೊ ಹೆಂಗೆ ಬೆಂದಿದೆ ಅಂತ ಗೊತ್ತಾಗಲ್ಲ ಅಂದರೆ ನೀವು ಕೈಗೆ ಸ್ವಲ್ಪ ನೀರನ್ನ ಹೆಚ್ಕೊಂಡು ಈ ಥರ ಮುಟ್ಟು ನೋಡಿದ್ರೆ ಇಡ್ಲಿ ಕೈಗೆ ಅಂಟಲ್ಲ. ಆಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ನೋಡಿ ಎಷ್ಟು ಸ್ಪಂಜಾಗಿ ಸಾಫ್ಟಾಗಿ ಇಡ್ಲಿ ಆಗಿದೆ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.